ಇನ್ನು ಬ್ರೇಕ್ಫಾಸ್ಟ್ ಮೀಟಿಂಗೂ ಮುನ್ನ ಸಿದ್ದು ಡಿಕೆಶಿ ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ದಾರೆ. 10 ನಿಮಿಷದ ಮಾತುಕತೆಯಾಗಿದೆ. 10 ನಿಮಿಷ ಚರ್ಚೆ ಮಾಡಿದ ನಂತರ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಇಬ್ಬರು ನಾಯಕರು ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ನೇರ ಸಂಪರ್ಕದಲ್ಲಿ. ವಿದ್ಯಾಶ್ರೀ, ಇಲ್ಲಿ ಡಿಕೆ ಶಿವಕುಮಾರ್ ಬಣಕ್ಕಿದ್ದಂಥ ಆತಂಕ ಪ್ರತಿರೋಧದ ಆತಂಕ. ಒಂದು ವೇಳೆ ಹೈಕಮಾಂಡ್ ಹೇಳಿದ್ರೂ ಕೂಡ ಸಿದ್ದರಾಮಯ್ಯ ಟೀಮ್ ಏನಾದರೂ ಪ್ರತಿರೋಧ ಒಡ್ಡಬಹುದು, ಸುಲಭವಾಗಿ ಅಧಿಕಾರವನ್ನು ಬಿಟ್ಟುಕೊಡ್ಲಿಕ್ಕಿಲ್ಲ ಅಂತ. ಬಟ್ ಅದು ಆ ರೀತಿ ಆಗಲಿಲ್ಲ. ಸಿದ್ದರಾಮಯ್ಯ ಅವರೇ ಮೇಲ್ಪಂಕ್ತಿ ಹಾಕಿದ್ದಾರೆ ಅಂತ ಅನ್ಸುತ್ತೆ. ಬಿಟ್ಟುಕೊಡೋ ವಿಚಾರದಲ್ಲಿ ಈಸಿಯಾಗಿ ಬಿಟ್ಟುಕೊಟ್ಟೋ ರೀತಿಯಲ್ಲಿ ಕಾಣ್ತಿದೆ ಎಲ್ಲವೂ. ಖಂಡಿತವಾಗ್ಲೂ ರಕ್ಷತ್, ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷ ಆದ ಬಳಿಕ ಮಾಧ್ಯಮಗಳು ಯಾವಾಗ ಪ್ರಶ್ನೆ ಕೇಳಿದ್ರು ಕೂಡ ಅವರು ಹೇಳ್ತಾ ಇದ್ದಂಥದ್ದು ಒಂದೇ ಮಾತು, ಹೈಕಮಾಂಡ್ ಹೇಳುವವರೆಗೂ ಕೂಡ ನಾನು ಸಿಎಂ ಆಗಿರ್ತೀನಿ ಅಂತ ಹೇಳಿ. ಅದರ ಜೊತೆಗೆ ಅವರ ಆಪ್ತ ಸಚಿವರು ಶಾಸಕರ ಬಳಿ ಕೂಡ ಸಿಎಂ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ರು. ರಾಹುಲ್ ಗಾಂಧಿ ಏನಾದರೂ ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇದ್ದೀನಿ, ರಾಹುಲ್ ಗಾಂಧಿ ಹೇಳಿದ 5 ನಿಮಿಷಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಆಪ್ತ ಬಳಗದ ಜೊತೆ ಹೇಳ್ಕೊಂಡಿದ್ರು. ಅದೇ ರೀತಿಯಾಗಿ ಮೊನ್ನೆ ಹೈಕಮಾಂಡ್ ಕರೆದು ಸಿಎಂ ಸಿದ್ದರಾಮಯ್ಯನವರನ್ನ ನೀವು ರಾಜ್ಯಸಭೆಗೆ ಬನ್ನಿ ಅನ್ನುವಂಥದ್ದನ್ನ ಕರೆದಾಗ ಅದು ನೀವು ರಾಜೀನಾಮೆಯನ್ನ ಕೊಟ್ಟು ರಾಜ್ಯಸಭೆಗೆ ಬನ್ನಿ ಅನ್ನುವಂತಹ ನಿಟ್ಟಿನಲ್ಲೇ ಹೇಳಿದ್ದಾರೆ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಹೇಳಿದಂತಹ ಮಾತನ್ನ ಪಾಲಿಸೋದಿಕ್ಕೆ ಮುಂದಾಗಿದ್ದಾರೆ. ಯಾರೇ ಆಪ್ತರು ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳಿದ್ರು ಕೂಡ ಅವರು ದೃಢ ನಿರ್ಧಾರದಿಂದ ಈಗ ರಾಜೀನಾಮೆ ಕೊಡೋದಿಕ್ಕೆ ಮುಂದಾಗಿರುವಂತದ್ದು. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೂ ಕೂಡ ಅದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರು ಒಟ್ಟಿಗೆ 10 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಅಂದ್ರೆ ಅವರು ಸಪರೇಟ್ ಆಗಿ ಮನೆಯ ಒಳಭಾಗದಲ್ಲಿ ಬ್ರೇಕ್ಫಾಸ್ಟ್ಗೂ ಮುಂಚಿತವಾಗಿ ಸಿದ್ದರಾಮಯ್ಯನವರ ಮನೆ ಒಳಗಡೆ ಡಿಕೆ ಶಿವಕುಮಾರ್ ಅವರು ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನ ಪಡಿತಾರೆ. ಅದರ ಜೊತೆಗೆ ಅವರನ್ನ ಅಲಂಕಿಸುವ ಮೂಲಕ ಅವರ ಜೊತೆ ಒಂದಷ್ಟು ಮಾತುಕತೆ ಆಗುತ್ತೆ. ಆ ಸಂದರ್ಭದಲ್ಲಿ ಪೊನ್ನಣ್ಣ ಮತ್ತೆ ಅವರ ರಾಜಕೀಯ ಕಾರ್ಯದರ್ಶಿಗಳಿರ್ತಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ 10 ನಿಮಿಷ ಸಭೆಯನ್ನ ಮಾಡಿರುವಂತದ್ದು. ಸಭೆಯ ಬಳಿಕ ಅವರು ಬ್ರೇಕ್ಫಾಸ್ಟ್ಗೆ ಬಂದಿದ್ದಾರೆ. ಆದ್ರೆ ಆ ಸಭೆಯಲ್ಲಿ ಏನಾಯ್ತು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಸಿಎಂ ಸಿದ್ದರಾಮಯ್ಯನವರು ಮೇ ಬಿ ನಿಮಗೆ ಅಭಿನಂದಿಸಿರಬಹುದು ಡಿಕೆ ಶಿವಕುಮಾರ್ ಅವರಿಗೆ, ನೀವು ಮುಂದಿನ ಸಿಎಂ ಆಗಬಹುದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಭಿನಂದಿಸಿ. ಮತ್ತೆ ಬರ್ತೀನಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ಲೋಕಭವನಕ್ಕೆ ತೆರಳುತ್ತಾರೆ ಸಿದ್ದರಾಮಯ್ಯ ಅನ್ನುವಂತ ಮಾಹಿತಿ. ರಾಜ್ಯಪಾಲರ ಕಾರ್ಯದರ್ಶಿಗೆ, ಲೋಕಭವನದ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ಲೋಕಭವನ ಕಚೇರಿಗೆ ಸಮಯ ಕೇಳಲಾಗಿದೆ ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಸಮಯ ಸಿಕ್ಕ ತಕ್ಷಣ ರಾಜ್ಯಪಾಲರ ಅನುಪಸ್ಥಿತಿಯಲ್ಲೇ ರಾಜೀನಾಮೆಯನ್ನು ಸಲ್ಲಿಸಲಾಗುತ್ತೆ. ಇದರ ಬಗ್ಗೆ ಸಿದ್ದರಾಮಯ್ಯ ಅವರು ಚಿಂತನೆ ಮಾಡಿದ್ದಾರೆ. ರಾಜೀನಾಮೆ ಕೊಡೋದು ಖಚಿತ ಆಗಿದೆ, ಕನ್ಫರ್ಮ್ ಆಗಿದೆ. ಮತ್ತೆ ಇದನ್ನು ವಿಳಂಬ ಮಾಡೋದು ಸರಿಯಲ್ಲ, ಮತ್ತಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗಬಹುದು ಇದು. ಆ ಕಾರಣಕ್ಕಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ರಾಜಭವನಕ್ಕೆ ತೆರಳಿ ಲೋಕಭವನದ ಕಾರ್ಯದರ್ಶಿ, ಕ್ಷಮಿಸಿ ಅದು ಈಗ ಲೋಕಭವನದ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯ ಪತ್ರ, ತ್ಯಾಗ ಪತ್ರವನ್ನು ಸಲ್ಲಿಸ್ತಾರೆ. ಅದಾದ ನಂತರ ಪ್ರೆಸ್ ಮೀಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇದೆಲ್ಲದರ ಬಗ್ಗೆ ನಾನು ನಾಳೆ ಮಾತನಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದರು. ರಾಜೀನಾಮೆಯ ಪತ್ರವನ್ನ ಲೋಕಭವನಕ್ಕೆ ಕೊಟ್ಟ ಬಳಿಕ ಮುಖ್ಯಮಂತ್ರಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುವಂತ ಸಾಧ್ಯತೆಗಳಿದ್ದಾವೆ. ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ರಾಜೀನಾಮೆಯ ಕಾರಣಗಳನ್ನು ಅವರು ವಿವರಿಸಿದ್ದಾರೆ. ರಾಜೀನಾಮೆ ಸಲ್ಲಿಸಬಹುದು ರಾಜಭವನಕ್ಕೆ, ಆದರೆ ಅಂಗೀಕಾರ ರಾಜ್ಯಪಾಲರಿಂದ ಆಗಬೇಕು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಆನಂದ್ ಬೈದನ್ ಮನೆ ರೆಡಿ ಇದ್ದಾರೆ. ಆನಂದ್, ಹಂಗಿದ್ರೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲೇ ರಾಜೀನಾಮೆ ಕೊಡುವಂತ ನಿರ್ಧಾರ?
ಎಸ್, ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಿಗೆ ಹೇಳಿದ್ದಾರೆ, ಈಗ 11:30 ನಾನು ರಾಜಭವನಕ್ಕೆ ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಲೋಕಭವನದ ಸೂಚನೆ ಬಂದ ಬಳಿಕ ನಿರ್ಧಾರ ತೆಗೆದುಕೊಳ್ತೇನೆ. ಕೇಳ್ತಿದೆ ಸರ್, ಆನಂದ್ ಮಾತಾಡಿ, ಮುಂದುವರಿಸಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಚಿವರಿಗೆ ಹೇಳಿದ್ದಾರೆ, ನಾನೀಗ 11:30 ರಾಜಭವನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಆದರೆ ಲೋಕಭವನದ ಸೂಚನೆ ಬಂದ ಬಳಿಕ ನಾನು ನಿರ್ಧಾರ ತೆಗೆದುಕೊಳ್ತೇನೆ, ಈಗಲೇ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಅವರು ಬ್ರೇಕ್ಫಾಸ್ಟ್ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಭೆಯೊಳಗೆ ಇರತಕ್ಕಂಥ ಸಚಿವರುಗಳಿಗೆ ಒಟ್ಟಾರೆ ಆದರೆ ಇವತ್ತಿನ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ವಿವರಣೆ ಕೊಡುವ ಸಂದರ್ಭದಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರೆ 11:30 ಸುಮಾರಿಗೆ ನಾನು ರಾಜಭವನಕ್ಕೆ ಹೋಗ್ತೇನೆ, ಪತ್ರವನ್ನು ಸೆಕ್ರೆಟರಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಲೋಕಭವನದ ಇನ್ನೂ ಕೂಡ ಯಾವುದೇ ನಿರ್ದೇಶನ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಸಭೆಯಲ್ಲಿ ಹೇಳಿದ ಹಾಗೆ ಅವರು ರಾಜಭವನಕ್ಕೆ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅನಗತ್ಯವಾಗಿರ್ತಕ್ಕಂಥ ಗೊಂದಲ ಮತ್ತು ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗೆ ಅವಕಾಶ ಆಗದ ಹಾಗೆ ತಕ್ಷಣದಲ್ಲಿ ರಾಜೀನಾಮೆ ಕೊಡಬೇಕು ಅಂತ ನಿಲುವಿಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹಾಗಾಗಿ ಇವತ್ತು ಈಗ 11:30 ಸುಮಾರಿಗೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇನ್ನಷ್ಟೇ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ ಎಷ್ಟೊತ್ತಿಗೆ ರಾಜ್ಯಪಾಲರ ಕಾರ್ಯದರ್ಶಿಗಳನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತಾರೆ, ರಾಜೀನಾಮೆ ಪತ್ರವನ್ನು ನೀಡ್ತಾರೆ ಅಂತಕ್ಕಂಥದ್ದು. ಒಂದು ಅವಕಾಶ ಇದೆ, ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಕೊಡಬಹುದು, ಆದರೆ ಅದು ಅಂಗೀಕಾರ ಆಗ್ತಕ್ಕಂಥದ್ದು ರಾಜ್ಯಪಾಲರು ಬಂದ ಬಳಿಕ. ರಾಜ್ಯಪಾಲರು ಬರೋದು ಇನ್ನೂ ಕೂಡ ಕನ್ಫರ್ಮ್ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಬಂದ ಬಳಿಕ ಮತ್ತೆ ಪುನಃ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ಟಿರ್ತಕ್ಕ ಬಗ್ಗೆ ವಿವರಣೆ ಕೊಡಬೇಕಾಗತ್ತೆ. ಕೊಟ್ಟ ನಂತರದಲ್ಲಿ ಅದು ಅಂಗೀಕಾರ ಆಗುತ್ತೆ. ಅಂಗೀಕಾರ ಆದ ನಂತರ ಆನಂದ್, ಒಂದು ನಿಮಿಷ, ಒಂದು ಕನ್ಫ್ಯೂಷನ್ ಇದೆ ನನಗೆ ಇಲ್ಲಿ. ಈಗ ಇಂದೋರಲ್ಲಿದ್ದಾರೆ ರಾಜ್ಯಪಾಲರು, ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಸಲ್ಲಿಸಿದ್ರು ಅಂತ ಅನ್ಕೊಳ್ಳೋಣ ಮುಖ್ಯಮಂತ್ರಿಗಳು. ಇಂದೋರ್ನಿಂದಲೇ ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೆ ಸಾಧ್ಯ ಇದೆಯಾ ಟೆಕ್ನಿಕಲಿ, ಕಾನೂನು ಪ್ರಕಾರ? ಲೋಕಭವನದ ಅಧಿಕಾರಿಗಳ ಪ್ರಕಾರ ಖುದ್ದು ರಾಜ್ಯಪಾಲರನ್ನು ಭೇಟಿ ಮಾಡಬೇಕು ಅಂತಿದೆ. ಹಾಗಾಗಿ ಇಂದೋರಿಂದ ರಾಜ್ಯಪಾಲರು ಬಂದ ಬಳಿಕ ರಾಜೀನಾಮೆ ಪತ್ರ ಅಂಗೀಕಾರ ಆಗತ್ತೆ ಅಂತಕ್ಕಂಥದ್ದು ಲೋಕಭವನದ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಲೋಕಭವನದ ಅಧಿಕಾರಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಲೋಕಭವನದಲ್ಲಿರ್ತಕ್ಕಂಥ ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಅಲ್ಲಿಗೆ ನೀವು ಪೊಲಿಟಿಕಲಿ ತೆಗೆದುಕೊಂಡ ತೀರ್ಮಾನ ಜಾರಿ ಆಯಿತು. ಆದರೆ ಆಡಳಿತಾತ್ಮಕವಾಗಿ ಅದು ಅಂಗೀಕಾರ ಆಗಬೇಕು ಅಂದರೆ ರಾಜ್ಯಪಾಲರನ್ನು ಮತ್ತೆ ಪುನಃ ಭೇಟಿ ಮಾಡಬೇಕಾಗತ್ತೆ, ರಾಜೀನಾಮೆ ಕೊಟ್ಟಂಥ ಕಾರಣಕ್ಕೆ ಕೊಡಬೇಕು. ಯಾಕಂದರೆ ಯಾವುದೇ ರಾಜೀನಾಮೆ ಕೊಡುವಾಗಲೂ ಕೂಡ ನೀವು ಏನಾದರೂ ಕೂಡ ಒತ್ತಡಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲ ಅಂತಕ್ಕಂಥ ಉತ್ತರವನ್ನು ರಾಜೀನಾಮೆ ಕೊಡ್ತಕ್ಕಂಥ ಹೇಳ್ತಾರೆ, ರಾಜೀನಾಮೆಯನ್ನು ಕೊಡಲಾಗುತ್ತೆ, ರಾಜೀನಾಮೆ ಅಂಗೀಕಾರ ಆಗುತ್ತೆ. ಇವೆಲ್ಲವೂ ಕೂಡ ಒಂದು ಅಕಾಡೆಮಿಕ್ ಪ್ರಾಸೆಸ್ ಇದೆ. ಸೊ ಆದರೆ ಲೋಕಭವನದ ಅಧಿಕಾರಿಗಳು ತಿಳಿಸಿರುವ ಪ್ರಕಾರ ಸೆಕ್ರೆಟರಿಗಳಿಗೆ ಕೊಟ್ಟರೂ ಕೂಡ ಅಂಗೀಕಾರ ಮಾತ್ರ ಮಾಡೋಕ್ಕಾಗೋದಿಲ್ಲ, ರಾಜ್ಯಪಾಲರು ಅದನ್ನು ಅಂಗೀಕಾರ ಮಾಡಬೇಕಾಗತ್ತೆ. ಹಾಗಾಗಿ ಇಂದೋರ್ನಿಂದ ರಾಜ್ಯಪಾಲರು ಬಂದ ಬಳಿಕ ಅಂತಿಮ ನಿರ್ಧಾರಗಳಾಗುತ್ತೆ, ಅಲ್ಲಿ ತನಕ ನಿರ್ಧಾರ ಆಗೋದಿಲ್ಲ. ಅಂಗೀಕಾರ ಪ್ರಕ್ರಿಯೆಗಳು ರಾಜ್ಯಪಾಲರು ಬಂದ ಬಳಿಕವೇ ಆಗುತ್ತೆ. ಆದರೆ ಖುದ್ದು ರಾಜ್ಯಪಾಲರ ಸಮಕ್ಷಮದಲ್ಲೇ ಆಗಬೇಕಾದ ರಾಜೀನಾಮೆ ರಾಜ್ಯಪಾಲರನ್ನು ಪುನಃ ಭೇಟಿ ಮಾಡಿದಾಗಲೇ ರಾಜೀನಾಮೆ ಅಂಗೀಕಾರ ಆಗತ್ತೆ ಅಂತಕ್ಕಂಥ ಮಾತನ್ನು ಲೋಕಭವನದ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಇಂದೋರ್ನಿಂದ ರಾಜ್ಯಪಾಲರು ಬಂದ ಬಳಿಕವೇ ರಾಜೀನಾಮೆ ಪತ್ರ ಅಂಗೀಕಾರ ಆಗತ್ತೆ. ಸೊ ಅದರ ನಂತರದಲ್ಲಿ ಹೊಸ ನಾಯಕನ ಆಯ್ಕೆ ಸಂಬಂಧಪಟ್ಟಾಗೆ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಆಸ್ ಎ ಪಾರ್ಟಿ ಮಾಡುತ್ತೆ. ಆಯ್ಕೆ ಆಗಿರ್ತಕ್ಕಂಥ ನಾಯಕ ರಾಜ್ಯಪಾಲರ ಪುನಃ ಭೇಟಿ ಮಾಡಿ ಪ್ರಮಾಣವಚನ ಯಾವಾಗ ತೆಗೆದುಕೊಳ್ಳೋದು ಇನ್ನು ಎಲ್ಲದರ ಬಗ್ಗೆನೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಮಿಕೇಬಲ್ ಡೇಟ್ಗಳನ್ನು ಫಿಕ್ಸ್ ಮಾಡಬೇಕಾಗತ್ತೆ. ರಾಜ್ಯಪಾಲರು ಒಪ್ಪಿದ ದಿನ ಅದಕ್ಕೆ ಸೂಕ್ತವಾಗಿ ಹಾಗೆ ಒಂದು ಪ್ರಮಾಣ ವಚನ ದಿನವನ್ನು ನಿಗದಿಪಡಿಸಲಾಗುತ್ತೆ, ಪ್ರಮಾಣ ವಚನ ಕಾರ್ಯಕ್ರಮ ನಡೀತದೆ. ಹಾಗಾದರೆ ಇವತ್ತು ಸಭೆಯ ಆರಂಭದಲ್ಲಿ 11:30 ರಾಜಭವನಕ್ಕೆ ಹೋಗ್ತೇನೆ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ವೇಟ್ ಫಾರ್ ಅಂದರೆ ಕೆಲವೇ ನಿಮಿಷಗಳಲ್ಲಿ ಅಧಿಕೃತವಾಗಿ ಸಿಎಂ ಕಚೇರಿಯಿಂದ ಅದು ಅಧಿಕೃತ ಆಗತ್ತೆ, ಎಷ್ಟೊತ್ತಿಗೆ ರಾಜ್ಯಪಾಲರನ್ನು ಭೇಟಿ ಮಾಡ್ತಾರೆ ಅಂತಕ್ಕಂಥದ್ದು. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.